ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನದರ್ ರೆಸಿಪಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇದು ಮಾಡೋದು ತುಂಬ ಈಸಿ, ಹಾಗೆ ಇನ್ಸ್ಟೆಂಟಾಗಿರುತ್ತೆ. ಹಾಗೆ ವರ್ಷದವರೆಗೂ ಇಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗಿದ್ದರೆ ತಡ ಮಾಡದೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ವರ್ಷಗಟ್ಟಲೆ ಇಡೋದಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು. ಮೊದಲು ಇಲ್ಲಿ ನಾನು ನಲ್ಲಿಕಾಯನ್ನು ತೊಳೆದು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಬೇಯಿಸಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಏನಕ್ಕೆ ಬೇಯಿಸ್ತಾ ಇದ್ದೀನಿ ಅಂದರೆ, ಒಂದು ನಲ್ಲಿಕಾಯಲ್ಲಿ 6 ಎಸಳಷ್ಟು ಪೀಸ್ ಇರುತ್ತೆ, 6 ಪೀಸು. ಸೊ ಅದನ್ನು ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಲೈಟಾಗಿ ಒಂದು 5 ನಿಮಿಷ ಬೆಂದರೆ ಸಾಕೋದು ಅಷ್ಟೇ. ನೋಡಿ, 5 ನಿಮಿಷದ ನಂತರ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕುದ್ರೆ ಸಾಕು. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ ಬಿಡೋಣ. ಈ ನಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಹಾಗೂ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದರೆ, ಅಂದರೆ ಪ್ರತಿನಿತ್ಯ ಸೇವಿಸ್ತಾ ಬಂದರೆ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಇದನ್ನು ಹೀಗೆ ತಿನ್ನಬೇಕು ಹಾಗೆ ತಿನ್ನಬೇಕಂತೇನಿಲ್ಲ. ಜ್ಯೂಸ್ ಮುಖಾಂತರನಾದರೂ ಸೇವಿಸ್ಬೋದು, ಅಥವಾ ಡೈರೆಕ್ಟಾಗೂ ತೊಗೋಬೋದು, ಅಥವಾ ಈ ಥರ ಉಪ್ಪಿನಕಾಯಿ ಮುಖಾಂತರನಾದರೂ ತಿನ್ನಬಹುದು. ಒಟ್ಟಿನಲ್ಲಿ ಇದನ್ನು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಬಾಡಿಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ರೆಡ್ಯೂಸ್ ಮಾಡುತ್ತೆ, ಹಾಗೆ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬ ಉಪಯೋಗವಾಗಿದೆ. ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಒಂದು ನೈಫಿಂದ ಸ್ವಲ್ಪ ಹೀಗೆ ಒಂದು ಸೈಡಲ್ಲಿ 1 ಪೀಸಷ್ಟೇ ನಾನು ಕಟ್ ಮಾಡಿಕೊಂಡ್ರೆ ಎಲ್ಲ ಪೀಸಸ್ಸು ನೀಟಾಗಿ ಹಾಗೆ ಅದಕ್ಕದೇ ಬಿಡಿಸ್ಕೊಳ್ತಾ ಬರುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬಿಡಿಸ್ಕೊತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇದೇ ಥರ ನಾನು ಎಲ್ಲನೂ ಬಿಡಿಸಿಟ್ಕೋತೀನಿ. ಮತ್ತು ಈ ನಲ್ಲಿಕಾಯಿ ಪ್ರತಿನಿತ್ಯ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆ ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ವ, ಆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಈ ನಲ್ಲಿಕಾಯಿ ಅಂತ ಹೇಳಬಹುದು. ಹಾಗೆ ಕಣ್ಣಿಗೆ ಅಂತೂ ತುಂಬಾ ಒಳ್ಳೆಯದು. ಜೊತೆಗೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸೋಕೆ ಇದು ಒಂದೊಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಹಾಗೆ ಬ್ರೈನ್ ಕೂಡ ಫ್ರೆಶ್ ಇರುತ್ತೆ. ಹಾಗೆ ವಯಸ್ಸಾದಮೇಲೆ ಮುಂದೆ ಮರಗುಳಿತನ ಅಂತ ಬರುತ್ತಲ್ಲ, ಅಂದರೆ ಮರುವಿನ ಶಕ್ತಿ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಇವಾಗಿಂದನೇ ನಾವು ಈ ನಲ್ಲಿಕಾಯಿನ ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಮರುವನ್ನ ಕೂಡ ಕಡಿಮೆ ಮಾಡಬಹುದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿಯರಿಗೆ ಮಾತ್ರ ಕೂದಲು ವೈಟ್ ಆಗೋದು. ಬಟ್ ಇವಾಗ ಮಕ್ಕಳಿಂದನೇ ಹಿಡಿದು ಕೂದಲು ವೈಟ್ ಇರುತ್ತೆ, ಬಿಳಿ ಕೂದಲಿರುತ್ತೆ. ಸೊ ಪ್ರತಿನಿತ್ಯ ಈ ನಲ್ಲಿಕಾಯಿ ಸೇವಿಸೋದ್ರಿಂದ ಬಿಳಿ ಕೂದಲನ್ನ ಕೂಡ ಅವಾಯ್ಡ್ ಮಾಡ್ಬೋದು. ಇನ್ನೂ ಹಲವಾರು ರೀತಿಯ ಪ್ರಯೋಜನಗಳಿದೆ ಫ್ರೆಂಡ್ಸ್ ನಲ್ಲಿಕಾಯಿನ ಡೈಲಿ ಯೂಸ್ ಮಾಡೋದ್ರಿಂದ. ಹೀಗೆ ಯೂಸ್ ಮಾಡಬೇಕು ಅಂತೇನಿಲ್ಲ. ನಾನು ಮೊದಲಿಗೆ ಹೇಳಿದಾಗೆ ಜ್ಯೂಸ್ ಮುಖಾಂತರ ಕೂಡ ತೊಗೋಬೋದು, ಅಥವಾ ಉಪ್ಪಿನಕಾಯಿ ಮುಖಾಂತರ ತೊಗೋಬೋದು, ಅಥವಾ ನಾವು ಕ್ಯಾಂಡಿ ಮಾಡ್ಕೋತೀವಿ ಇದರಿಂದ. ಅಂದರೆ ನಾನು ಒಮ್ಮೆ ಕ್ಯಾಂಡಿ ಮಾಡಿ ಕೂಡ ತೋರಿಸ್ತೀನಿ, ನಲ್ಲಿಕಾಯಿ ಕ್ಯಾಂಡಿನ. ಆ ಮುಖಾಂತರ ಕೂಡ ಮಕ್ಕಳಿಗೆ ಉಪ್ಪಿನಕಾಯಿ ತಿನ್ನಲ್ಲ, ಜ್ಯೂಸ್ ಅಲ್ವಾ, ಅವರಿಗೆ ಆ ಥರ ಕ್ಯಾಂಡಿ ಮಾಡಿಕೊಟ್ರೆ ತಿಂತಾರೆ. ಆ ರೆಸಿಪಿನೂ ಹಾಕ್ತೀನಿ, ಆ ಟೈಪ್ ಆದರೂ ಮಾಡ್ಬೋದು. ಸೊ ಟೋಟಲಾಗಿ ಯಾವ ಟೈಪ್ ಆದರೂ, ಏನು ಮಾಡಿಲ್ಲ ಅಂದರೆ ಹಾಗೆ ಕೂಡ ಸೇವಿಸ್ಬೋದು. ಒಟ್ಟಿನಲ್ಲಿ ಪ್ರತಿನಿತ್ಯ ಇದನ್ನು ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಓಕೆ, ನೋಡಿ, ನಾನು ಇವಾಗ ಎಲ್ಲ ನಲ್ಲಿಕಾಯಿನೂ ಪೀಸಸ್ನ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಪೀಸಸ್ ಸಿಕ್ಕಿದೆ ನನಗೆ. ಈಗಿದು ವೆಟ್ಟಿತ್ತಲ್ವಾ, ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಅದು ನೀಟಾಗಿ ಡ್ರೈ ಆಗುತ್ತೆ. ಇವಾಗ ಇನ್ನು ಸ್ವಲ್ಪ ಹಾಗೆ ಡ್ರೈ ಆಗಲಿಕ್ಕೆ ಬಿಡೋಣ. ಇದನ್ನು ಹೀಗೆ ಮಾಡೋದ್ರಿಂದ ಇದನ್ನು ವರ್ಷಗಟ್ಟಲೆ ಇಟ್ಟು ಹಾಳಾಗೋದೆ ಕೆಡದೆ ನೀಟಾಗಿ ಇರುತ್ತೆ ಅಂತ ವರ್ಷಗಟ್ಟಲೆ ಇಟ್ಟು ತಿನ್ನಬಹುದು. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಮೆಂತೆಕಾಳು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದು ಜಸ್ಟ್ ಚಿಟಪಟ ಅಂತ ಸಿಡಿದ್ರೆ ಸಾಕು, ತುಂಬ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಸ್ವಲ್ಪ ಆರಿದ ನಂತರ, ಅಂದರೆ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾರ್ನ ಕೂಡ ಫುಲ್ಲು ಡ್ರೈ ಮಾಡ್ಕೋಬೇಕು. ಜಾರಲ್ಲಿ ಕೂಡ ನೀರಿನ ಕಂಟೆಂಟ್ ಸ್ವಲ್ಪನೂ ಇರಬಾರ್ದು. ಇದಕ್ಕೆ ಇವಾಗ ನಾನು ಒಂದು 10ರಿಂದ 12 ಪೀಸಷ್ಟು ಎಸಳಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇವೆರಡನ್ನೂ ಸೇರಿ ಈಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೈಸ್ ಅಂತ ತುಂಬ ನೈಸ್ ಆಗಬಾರ್ದು, ಈ ಥರ ತರಿ ಕಾಣಿಸ್ತಿದೆ ಅಲ್ವಾ, ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ.
ನೆಕ್ಸ್ಟು ಮತ್ತೆ ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಇಲ್ಲಿ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಂದುಬಿಟ್ಟು 1 ಬೌಲ್ ಫುಲ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ನಾವು ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಎಣ್ಣೆ ಕಂಟೆಂಟ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕಿದಷ್ಟು ಉಪ್ಪಿನಕಾಯಿ ಹಾಳಾಗಲ್ಲ, ಚೆನ್ನಾಗಿರುತ್ತೆ, ತುಂಬ ದಿನ ಕೂಡ ಇಡಬಹುದು. ಹಾಗಾಗಿ ಓಕೆ, ಇವಾಗ ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಆವಾಗಲೇ ಸಾಸಿವೆ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ನಂತರ ನಾವು ಗ್ಯಾಸ್ನ ಆಫ್ ಮಾಡ್ಕೊಬಿಡ್ಬೇಕು. ಯಾಕೆಂದರೆ ಸಾಸಿವೆ ಮತ್ತು ಇಂಗಿನ ಪುಡಿ ಎರಡೂ ಸೀದೋಗಬಾರ್ದು, ತಕ್ಷಣ ಆಫ್ ಮಾಡ್ಕೋಬೇಕು. ಕಾದಿರುವಂಥ ಎಣ್ಣೆಲೇ ಇದು ಫ್ರೈ ಆಗುತ್ತೆ. ಆನಂತರ ಅದನ್ನು ತಣ್ಣಗಾಗಲಿಕ್ಕೆ ಇಡೋಣ. ಇವಾಗ ಈ ಕಡೆ ಡ್ರೈ ಮಾಡಲಿಕ್ಕೆ ಇಟ್ಟಿದ್ದಂತಹ ನಾವು ನಲ್ಲಿಕಾಯಿನ ತೊಗೊಂಡಿದ್ದೀವಿ. ನೋಡಿ, ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದು. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ಇನ್ನೂ ಖಾರ ಬೇಕಂದರೆ ಇನ್ನೂ ಖಾರ ಪುಡಿನ ಆ್ಯಡ್ ಮಾಡ್ಕೋಬೋದು. ನಂತರ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ನಾವು ಗ್ರೈಂಡ್ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಮಿಶ್ರಣ ಕೂಡ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಆದಷ್ಟು ಒಂದು ಸೌಟಿಂದ ಕಲಿಸ್ಬೇಕು, ಕೈ ಯೂಸ್ ಮಾಡಿ ಕಲಿಸ್ಬಾರ್ದು. ಕೈ ಯೂಸ್ ಮಾಡಿದ್ರೆ ವರ್ಷ ಪೂರ್ತಿ ಇಡೋಕ್ಕೆ ಹಾಳಾಗ್ಬಿಡುತ್ತೆ, ಸರಿ ಬರೋದಿಲ್ಲ. ಹಾಗಾಗಿ ಆದಷ್ಟು ಈ ಥರ ಸ್ಪೂನಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ಕೈಯಲ್ಲೇ ನೀಟಾಗಿ ಕಲಿಸ್ಕೋಬೋದು. ಬಟ್ ತುಂಬ ದಿನ ಇಡೋಕ್ಕೆ ಬೇಡ ಅನಿಸುತ್ತೆ, ಸ್ಪೂನಲ್ಲೇ ಕಲಿಸಿದ್ರೆ ಒಳ್ಳೆಯದು. ಇವಾಗ ಎಣ್ಣೆ ಕೂಡ ಆರಿದೆ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಇನ್ನೊಮ್ಮೆ ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲದಕ್ಕೂ ಎಣ್ಣೆ ಎಲ್ಲ ನಲ್ಲಿಕಾಯಿಗೂ ಅಬ್ಸರ್ವ್ ಆಗೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ಓಕೆ, ನಮ್ಮ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಯಾವಾಗಲೂ ಉಪ್ಪಿನಕಾಯಿ ಹಾಕಿ 1 ದಿನ 2 ದಿನ ಇಟ್ಟು ತಿನ್ನಬೇಕು ಅಂತಾರೆ. ಬಟ್ ಈ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಇವಾಗಲೇ ಹಾಕಿದ್ದೀವಲ್ವಾ, 5 ನಿಮಿಷ ಬಿಟ್ಟು ತಿಂದರೂ ಸೂಪರ್ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ. ಆದರೆ ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡಬಾರ್ದು. ನಾನು ಆವಾಗಲೇ ಹೇಳ್ದಂಗೆ ನಲ್ಲಿಕಾಯಲ್ಲಿ ಉಪಯೋಗ ತುಂಬ ಇದೆ ಅಲ್ವಾ, ಬೆನಿಫಿಟ್ಸು. ಸೊ ಹಾಗಾಗಿ ಡೈಲಿ ಯೂಸ್ ಮಾಡಬೇಕು. ಬಟ್ ಜ್ಯೂಸ್ ಮುಖಾಂತರ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಡೈಲಿ ನಲ್ಲಿಕಾಯಿ ತರೋಕ್ಕಾಗ್ತಾ ಇಲ್ಲ ಅಂದರೆ ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ, ಅಂದರೆ ನಲ್ಲಿಕಾಯಿ ಸೀಸನಲ್ಲಿ ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನೀಟಾಗಿ ತಿನ್ಬೋದಲ್ವಾ. ಐ ಹೋಪ್ ಈ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.